ನಮ್ಮ ರಾಜೀವ್ ಗಾಂಧಿಯವರು ಈ ದೇಶದ ಮುನ್ನಡೆಗಾಗಿ, ದೇಶದ ಭವಿಷ್ಯಕ್ಕಾಗಿ ದೂರದರ್ಶಿಗಳಾಗಿದ್ದಂಥವರು. ಇವತ್ತು ನಾವು ಏನೆಲ್ಲ ತಾಂತ್ರಿಕವಾಗಿ ಈ ಜಗತ್ತನ್ನು ಕಾಣಲಿಕ್ಕೆ, ಅಂಗೈಯಲ್ಲೇ ಈ ಜಗತ್ತನ್ನು ಕಾಣಲಿಕ್ಕೆ, ತಾಂತ್ರಿಕವಾಗಿ ನಮ್ಮನ್ನು ಮುನ್ನಡೆಸೋದಕ್ಕೆ ಬುನಾದಿಯನ್ನು ಹಾಕಿಕೊಟ್ಟಂಥವರು ಮಾನ್ಯ ರಾಜೀವ್ ಜಿಯವರು. ಇವತ್ತಿನ ಈ ಕೇಂದ್ರ ಸರ್ಕಾರ ಏನೆಲ್ಲ ತಾಂತ್ರಿಕವಾಗಿ ಮುನ್ನಡೆಯನ್ನು ನಡೆಸಿದ್ದೇವೆ ಅಂತ ಹೇಳಿದರೂ ಕೂಡ ಅದರ ಮೂಲ ಬೇರು ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ನಾಯಕರಾದಂಥ ರಾಜೀವ್ ಗಾಂಧಿಯವರು ಕೊಟ್ಟದ್ದು ಅನ್ನೋದನ್ನು ನಾವು ಬಹಳ ಹೆಮ್ಮೆಯಿಂದ ನೆನೆಸ್ಬೋದು. ಯಾಕೆಂದರೆ ಅವರಿಗೆ ಒಂದು ದೂರದರ್ಶತ್ವ ಇತ್ತು. ಬಹುಶಃ ಇಲ್ಲಿವರೆಗೂ ಅವರೇನಾದರೂ ಇದ್ದಿದ್ರೆ ಇದಕ್ಕಿಂತಲೂ 100 ಪಟ್ಟು ಹೆಚ್ಚು ನಮ್ಮ ದೇಶ ಮುಂದಕ್ಕೆ ಹೋಗ್ತಾ ಇತ್ತು ಅಂತಕ್ಕಂಥದ್ದನ್ನು ನಾನು ಹೆಮ್ಮೆಯಿಂದ ನೆನಪು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಮೀಸಲಾತಿಯನ್ನು, ಜಿಲ್ಲಾ ಪಂಚಾಯತ್ಗಳಲ್ಲಿ ಅಧ್ಯಕ್ಷ ಸ್ಥಾನಗಳಿಗೆಲ್ಲ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಂತಹ ಕೀರ್ತಿ, ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ತಂದಂಥ ಕೀರ್ತಿ ನಮ್ಮ ರಾಜೀವ್ಜಿಯರಿಗೆ ಸಲ್ಲುತ್ತೆ. ಸದಾಕಾಲ ಅವರು ನಮಗೆ ಸ್ಮರಣೀಯರು, ನಿರಂತರವಾಗಿಯೂ ಸಹ. ಹಾಗೆ ನಮ್ಮ ದೇವರಾಜ ಅರಸುಜಿಯವರು ಕೂಡ ಬಡವರ ಏಳ್ಗೆಗಾಗಿ, ದೀನ ದಲಿತರ ಏಳ್ಗೆಗಾಗಿ, ಇವತ್ತು ಯಾರ್ಯಾರು ಭೂಮಿ ರಹಿತರಾಗಿದ್ದರು, ಇಂದಿರಾಜಿಯವರ ಕಾಲದಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ ದೇವರಾಜ ಅರಸರು ಯಾರ್ಯಾರು ಭೂಮಿ ರಹಿತರಾಗಿದ್ದರು ಅವರಿಗೆಲ್ಲ ಉಳುವವನೇ ಭೂಮಿಯ ಒಡೆಯ ಅನ್ನತಕ್ಕಂತಹ ಮಹತ್ತರವಾದ ಒಂದು ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಅನುಷ್ಠಾನಗೊಳಿಸಿದಂತಹ ಕೀರ್ತಿ ಯಾರಿಗಾರು ಇದ್ದರೆ ನಮ್ಮ ದೇವರಾಜ ಅರಸರವರಿಗೆ. ಹಾಗೂ ಹಿಂದುಳಿದ ವರ್ಗದ ಏಳ್ಗೆಗಾಗಿ ಅತ್ಯಂತ ಹೆಚ್ಚಿನ ಶಾಸಕ ಸ್ಥಾನಗಳನ್ನು ಮೊದಲು ಕರುಣಿಸಿ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ನಾಯಕರುಗಳನ್ನು ಹುಟ್ಟು ಹಾಕಿ ಈ ರಾಜ್ಯಕ್ಕೆ ಕಾಣಿಕೆಯನ್ನಾಗಿ ಕೊಟ್ಟಂತಹವರು ನಮ್ಮ ದೇವರಾಜ್ ಸರ್. ಸೊ ಹಾಗಾಗಿ ಇವರ ಸ್ಮರಣೆ ನಿಜಕ್ಕೂ ಕೂಡ ಇವತ್ತಿನ ಸ್ಮರಣೆ ಆಗಿರಬಾರ್ದು, ಇದು ನಮ್ಮ ಹಿಂದುಳಿದ ವರ್ಗಕ್ಕೆ ದಿನನಿತ್ಯದ ಸ್ಮರಣೆಯಾಗೇ ಇರಬೇಕು. ಅವರನ್ನು ನೆನಪು ಮಾಡಿಕೊಳ್ತಾ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ಮುನ್ನಡೆಯಬೇಕು ಅಂತಕ್ಕಂಥದ್ದನ್ನು ಹೇಳೋದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಇವತ್ತಿನ ದಿವಸ ಏನು ಮನಮೋಹನ್ ಸಿಂಗ್ ಅವರು ನಮಗೆ ಸಾಮಾಜಿಕವಾದಂತಹ ಮತ್ತು ಶೈಕ್ಷಣಿಕವಾದಂತಹ ಒಂದು ಜನಗಣತಿಯನ್ನು ಏನು ಮಾಡಲಿಕ್ಕೆ, ಸಮೀಕ್ಷೆಯನ್ನು ಮಾಡಲಿಕ್ಕೆ ನಮಗೆ ಒತ್ತಾಸೆಯಾಗಿ ನಿಂತಿದ್ರು. ಅದನ್ನು ಮಾನ್ಯ ಸಿದ್ದರಾಮಯ್ಯನವರು ಸಹ ಅದನ್ನು ಮಾಡಿ ಮುಗಿಸಿದರೆ, ಸರ್ಕಾರದಲ್ಲಿದೆ. ಆದಷ್ಟು ಶೀಘ್ರವಾಗಿ ನಮ್ಮ ಸರ್ಕಾರ ಇದನ್ನು ನಮಗೆ ಅರ್ಪಿಸುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ನಂಬಿಕೆಯನ್ನು ಇಟ್ಕೊಳ್ಳೋದ್ರ ಜೊತೆಯಲ್ಲಿ ದೇಶದಾದ್ಯಂತ ಇದು ಆಗಬೇಕು. ದೇಶದಲ್ಲೆಲ್ಲ ಕೂಡ ನಮ್ಮ ಹಿಂದುಳಿದ ವರ್ಗದ ಯಾವ ಯಾವ ಜಾತಿ ಎಷ್ಟಿದೆ ಅನ್ನತಕ್ಕಂಥ ಸಮೀಕ್ಷೆಯನ್ನು ಈ ದೇಶದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ಮಾಡಬೇಕು, ಮಾಡಿಸಬೇಕು. ಒಂದು ವೇಳೆ ಅವರು ಮಾಡಿಸ್ತಿಲ್ಲ ಅಂತ ಹೇಳಿದರೆ ಅವರಿಗೆ ಈ ಹಿಂದುಳಿದ ವರ್ಗದ ಜನರ ಸಂಖ್ಯೆಯ ಬಲ ಅವರನ್ನು ದಿಗಿಲು ಬೀಳಿಸಬಹುದು. ಮತ್ತು ಇವರೆಲ್ಲರೂ ಕೂಡ ರಾಜಕೀಯವಾಗಿ ಬಹಳ ಮುಂದೆ ಬಂದರೆ, ಆರ್ಥಿಕವಾಗಿ ಮುಂದೆ ಬಂದರೆ ನಾಳೆ ನಮಗೆ ಕಷ್ಟ ಆಗಬಹುದು ಅಂತ ಹೆದರಿಕೆಗಳೇನಾದರೂ ಇದ್ದಲ್ಲಿ ಅವರು ಹಿಂದೆ ಸರಿತಾರೆ. ಅಂತಹ ಹೆದರಿಕೆಗಳೇನಾದರೂ ಇಲ್ಲದೆ ಹೋದರೆ ಈಗಿಂದೀಗಲೇ ಕೇಂದ್ರ ಸರ್ಕಾರ ಇಡೀ ದೇಶದಾದ್ಯಂತ ಹಿಂದುಳಿದ ವರ್ಗದ ಸಮೀಕ್ಷೆಯನ್ನು ಮಾಡಿಸಲೇಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಒತ್ತಾಯವಾಗಿರಲಿ, ನಮ್ಮ ಒತ್ತಾಯವಾಗಿರಲಿ ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತು ಮಹಿಳೆಯರಿಗೆ ರಿಸರ್ವೇಷನ್ ಅಂತ ಸುಮ್ಮನೆ ತೋರಿಸ್ತಾ ಇದ್ದಾರೆ ಅಷ್ಟೇ, ಆದರೆ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಅದಕ್ಕೆ ಮತ್ತೊಂದು ಏನು ಹೇಳ್ತೀವಿ, ಡಿಲಿಮಿಟೇಷನನ್ನು ಅದ್ರ ಜೊತೆ ಸೇರಿಸಿ ಅದು ಆಗಲಾರ್ದ ಇರತಕ್ಕಂಥ ತಾಂತ್ರಿಕ ಒಂದು ಸಮಸ್ಯೆಗಳನ್ನು ಮುಂದೆ ಒಡ್ಡುಕೊಂಡು ಸುಮ್ಮನೆ ಹೆಣ್ಮಕ್ಕಳಿಗೆ ಕಣ್ಣು ಒರೆಸ್ತಕ್ಕಂತಹ, ಮೂಗಿಗೆ ತುಪ್ಪವನ್ನು ಸವರ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರೋ ಏನು ಕೇಂದ್ರ ಸರ್ಕಾರ ಇದೆ, ಇದರ ಬಗ್ಗೆ ನೀವೆಲ್ಲರೂ ಜಾಗೃತರಾಗಿರಬೇಕು. ಇದರ ಬಗ್ಗೆ ನೀವುಗಳೆಲ್ಲರೂ ಕೂಡ ಒಂದಾಗಿ ಧ್ವನಿಯನ್ನು ಎತ್ತರಿಸಬೇಕು ಮತ್ತು ಆ ಒಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಹೋಗಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರೂ ವಿನಂತಿ ಮಾಡ್ತಾ, ನಿಮ್ಮೆಲ್ಲರ ಒಗ್ಗಟ್ಟಿನ ಬಲವೇ ಕಾಂಗ್ರೆಸ್ ಪಕ್ಷದ ಬಲವೂ ಕೂಡ ಆಗ್ತದೆ. ದಯಮಾಡಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಬದ್ಧವಾಗಿ
ಈ ಎಲ್ಲ ಹಿರಿಯರ ಸ್ಮರಣೆಗಳನ್ನು, ಅವರ ಮಾರ್ಗದರ್ಶನಗಳನ್ನು, ಅವರ ಮಾದರಿಗಳನ್ನು ಅನುಸರಣೀಯವಾಗಿ ತೆಗೆದುಕೊಂಡು ಮುಂದೆ ಸಾಗಬೇಕು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.